ಹಾಯ್ ಎಲ್ರಿಗೂ. ಈಗ ಲಾಸ್ಟ್ ಪ್ರೋಗ್ರಾಮಲ್ಲಿ ನಿಮಗೆ ವಿಷಯ ತಿಳಿಸಲಾಗಿತ್ತು. ಏನು ಅಂತಂದರೆ ನೆಕ್ಸ್ಟ್ ಅಕ್ಟೋಬರ್ ಕಾರ್ಯಕ್ರಮದಿಂದ ನೀವು ಹಾಡುಗಳ ಹೆಸರು ಮತ್ತು ಕರೋಕೆ ಲಿಂಕು ಇದನ್ನೆಲ್ಲ ಗೂಗಲ್ ಫಾರ್ಮಲ್ಲಿ ಫಿಲಪ್ ಮಾಡಿ ಕಳಿಸ್ಬೇಕು ಅಂತ. ಗೂಗಲ್ ಫಾರ್ಮ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ಇಮೇಲ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತು ಲಾಗಿನ್ ಆಗೋದು ಇದ್ರ ಬಗ್ಗೆ ವಿಷಯ ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ ಗೂಗಲ್ ಫಾರ್ಮ್ ಫಿಲಪ್ ಮಾಡೋದಕ್ಕೆ ಇಮೇಲ್ ಬೇಕೇ ಬೇಕಾಗತ್ತೆ. ಸೊ ಅದು ಯಾವ ರೀತಿ ಇಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ರೆಡಿಯಾಗಿ ಇಟ್ಕೊಳ್ಳೋದು, ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಈಗ ನೀವು ಫಸ್ಟು ಈ ಕ್ರೋಮ್ ಅಥವಾ ಗೂಗಲ್ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಇದ್ದಿರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಕ್ರೋಮ್ ಓಪನ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಹೋಗಿ ಜಿಮೇಲ್ ಅಂತ ಸರ್ಚ್ ಕೊಡಿ. ಜಿಮೇಲ್ ಅಂತ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ಸ್ಕ್ರೀನ್ ಬರುತ್ತೆ. ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ಸೊ ಈ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಈಗ ನಿಮ್ಮದು ನೇಮನ್ನು ನೀವು ಹಾಕಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಸುಮ್ಮನೆ ಉದಾಹರಣೆಗೆ ABCXYZ ಸೊ ಇಷ್ಟನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ. ಈ ಸರ್ನೇಮ್ ಆಪ್ಷನಲ್. ದೆನ್ ಎಂಟರ್ ಯುವರ್ ಬರ್ತ್ಡೇ ಆ್ಯಂಡ್ ಜೆಂಡರ್ ಅಂತ ಇದೆ. ಸೊ ನಿಮ್ಮದು ಏನಿದೆ ಅದನ್ನು ಎಂಟ್ರ್ ಮಾಡಿ. ನಾನು ಸುಮ್ಮನೆ 1 ಅಂತ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್. ದೆನ್ ಮಂತ್ಗೆ ಬಂದರೆ ಮತ್ತೆ ತಿರ್ಗಾ ಜಾನ್ವರಿ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ 19 ಫಾರ್ ಎಕ್ಸಾಂಪಲ್ 65 ಅಂತ ಕೊಡ್ತೀನಿ. ದೆನ್ ಜೆಂಡರ್ ಸೆಲೆಕ್ಟ್ ಮಾಡ್ತೀನಿ. ದೆನ್ ನೆಕ್ಸ್ಟ್ ಅಂತ ಕೊಡ್ತೀನಿ. ದೆನ್ ಹೌ ಯು ವಿಲ್ ಸೈನ್ ಇನ್ ಅಂತಂದರೆ ನಿಮ್ಮದು ಇಮೇಲ್ ID ಏನಿರಬೇಕು ಅದನ್ನು ಕೇಳುತ್ತೆ. @gmail.com ಅಂತ ಇದೆ. ಸೊ ಇದಕ್ಕಿಂತ ಮುಂಚೆ ಸೊ ಇಲ್ಲಿ ನಾನೇನು ಮಾಡ್ತೀನಿ, ABCXYZ ಇದನ್ನೇ ಕೊಡ್ತೀನಿ. ಕೊಟ್ಬಿಟ್ಟು ದೆನ್ ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಒಂದು ಇದನ್ನು ತೋರಿಸ್ತಾ ಇದೆ ಇನ್ಫಾರ್ಮೇಷನ್ನು ದಟ್ ಯೂಸರ್ ನೇಮ್ ಈಸ್ ಟೇಕನ್, ಟ್ರೈ ಅನದರ್ ಅಂತ. ಅಂದರೆ ಇದನ್ನು ಯಾರೋ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, 1 2 3 ಅಂತ ಸುಮ್ಮನೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಕೊಡ್ತೀನಿ. ಸೊ ದ ಯೂಸರ್ ನೇಮ್ ಈಸ್ ಟೇಕನ್, ಟ್ರೈ ಅನದರ್ ಅಂತ ಬರ್ತಾ ಇದೆ. ಸೊ ಬೇರೆ ಏನೋ ಕೊಡ್ತೀನಿ, 1965 ABCXYZ. ಸೊ ಈ ಥರ ಕೊಡ್ತಾ ಇದ್ದೀನಿ. ನೋಡೋಣ ಇದೇನಾದ್ರು ಸಿಕ್ಕತ್ತಾ ಅಂತ. ಅದೇನಾದ್ರು ಸಿಕ್ಕಿದ್ರೆ ನೆಕ್ಸ್ಟು ಈ ಸ್ಕ್ರೀನ್ಗೆ ಬರುತ್ತೆ. ಸೊ ಇದಕ್ಕೆ ನೀವು ಅಂದರೆ ನಿಮ್ಮ ಇಮೇಲ್ ಐಡಿಗೆ ಪಾಸ್ವರ್ಡ್ ಏನಾದ್ರು ಇಟ್ಕೋಬೇಕು. ಅದನ್ನು ಫಸ್ಟ್ ಎಂಟ್ರ್ ಮಾಡಿ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಏನೋ ಒಂದು ಕೊಡ್ತೀನಿ. ಐ ಆಮ್ ಇನ್ ಮೈಸೂರ್, MYSORE ಅಂತ ಕೊಟ್ಟೆ. ಅದನ್ನೇ ಮತ್ತೆ ತಿರ್ಗಾ ಕನ್ಫರ್ಮ್ ಮಾಡ್ತೀನಿ. ಐ ಆಮ್ ಇನ್ ಮೈಸೂರ್. ಸೊ ಇದು ನನ್ನ ಪಾಸ್ವರ್ಡ್ ಈ ಅಕೌಂಟಿಗೆ. ಸೊ ಇಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಶೋ ಪಾಸ್ವರ್ಡ್ ಅಂತ ಹೇಳಿಬಿಟ್ಟು ಐ ಆಮ್ ಇನ್ ಮೈಸೂರ್. ಸೊ ಎರಡರಲ್ಲೂ ಹಂಗೆ ಇದೆ. ಮತ್ತು ಅದನ್ನು ತೆಗೆದುಬಿಡಿ. ದೆನ್ ಕ್ಲಿಕ್ ಆನ್ ನೆಕ್ಸ್ಟ್ ಕೊಡಿ. ದೆನ್ ಸಪೋಸ್ ಇನ್ ಕೇಸ್ ಏನಾದ್ರು ಇನ್ಫಾರ್ಮೇಷನ್ನು ಗೂಗಲ್ ಕಡೆಯಿಂದ ನಿಮಗೆ ಕಳಿಸ್ಬೇಕಂತಂದರೆ ನಿಮ್ಮ ಇಮೇಲ್ ID ಏನಾದ್ರೂ ಪಾಸ್ವರ್ಡ್ ಗೊತ್ತಿಲ್ಲದಲೇ ಅಥವಾ ಇನ್ಯಾವುದೋ ಕಾರಣಕ್ಕೆ ಯೂಸ್ ಮಾಡೋಕ್ಕಾಗದೆ ಹೋದರೆ ರಿಕವರಿ ಇಮೇಲ್ ಅಡ್ರೆಸ್ ಅಂತ ತೋರಿಸುತ್ತೆ. ಸೊ ಅದನ್ನು ಒಂದು ಕೊಡಿ. ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೇರೆ ಯಾರ್ದಾದ್ರೂ ಇಮೇಲ್ ID ಕೊಡಿ, ಅಥವಾ ನಿಮ್ಮ ಫ್ರೆಂಡ್ಸ್ದು ಯಾವುದಾದ್ರೂ ಸರಿ ಇಮೇಲ್ ID ಕೊಡಿ. ನಾನು ಉದಾಹರಣೆಗೆ
ಒಂದು ಇಮೇಲ್ ಐ ಡಿ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕೊಡ್ತೀನಿ. ದೆನ್ ರಿವ್ಯೂ ಯುವರ್ ಅಕೌಂಟ್ ಇನ್ಫೋ, ಯು ಕ್ಯಾನ್ ಯೂಸ್ ದಿಸ್ ಇಮೇಲ್ ಅಡ್ರೆಸ್ ಟು ಸೈನ್ ಇನ್ ಲೇಟರ್. ಸೊ ಇದು ನೋಡ್ಕೋಬೇಕು ನಾವೀಗ 1965abcxyz@gmail.com. ಸೊ ಇದು ನನ್ನ ಇಮೇಲ್ ಐ ಡಿ. ಇನ್ನೊಂದು ಸಲ 1965abcxyz@gmail.com. ಸೊ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟ ತಕ್ಷಣ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತ ಇರುತ್ತೆ. ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಐ ಅಗ್ರಿ ಅಂತ ಕೊಡಿ. ಸೊ ಐ ಅಗ್ರಿ ಅಂತ ಕೊಟ್ಟಾದಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತದು ಆ ಇಮೇಲ್ ಐ ಡಿ ಕ್ರಿಯೇಟ್ ಆಗೋದಕ್ಕೆ. ಸೊ ಇದೊಂದೇನಾದರೂ ನಿಮಗೆ ಪ್ರಾಂಪ್ಟ್ ಬಂದರೆ ಸೇವ್ ಅಂತ ಏನು ಕೊಡಬೇಡಿ, ಸುಮ್ಮನೆ ಬಿಟ್ಬಿಡಿ. ಸೊ ಈಗ ನಿಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ನೌ ಯುವರ್ ಇಮೇಲ್ ಐ ಡಿ ಈಸ್ ಕ್ರಿಯೇಟೆಡ್. ಸೊ ಈಗಿಲ್ಲಿ ನೀವು ಇನ್ಬಾಕ್ಸಲ್ಲಿ ಇದ್ದೀರಾ. ಇನ್ಬಾಕ್ಸಲ್ಲಿ ಸೊ ಈಗ ನಿಮಗೆ ಯಾವುದೇ ಮೇಲು ಬಂದಿಲ್ಲ. ಇಲ್ಲಿ 3 ಸ್ಮಾಲ್ ಡ್ಯಾಶಸ್ ಥರ ಲೈನ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಬಾಕ್ಸ್ ಅಂತಂದರೆ ನಿಮಗೆ ಬಂದಿರತಕ್ಕಂಥ ಇಮೇಲ್ನ ನೀವು ನೋಡ್ಕೋಬಹುದು. ಸ್ಟಾರ್ಡ್ ಅಂತಂದರೆ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ಅದನ್ನು ಸ್ಟಾರ್ ಮಾಡ್ಕೋಬೋದು. ನೀವು ಕಳಿಸಿರೋ ಇಮೇಲ್ಸ್ ಯಾವುದಿದೆ ಅದನ್ನು ನೋಡ್ಕೋಬಹುದು. ಇಮೇಲ್ನ ಡ್ರಾಫ್ಟ್ ಮಾಡಿ ನಾನು ಇಟ್ಕೋಬೇಕು ಅಂತಂದರೆ ಡ್ರಾಫ್ಟ್ ಮಾಡಿ ಯಾವ್ಯಾವ ಇಮೇಲ್ ಇಟ್ಕೊಂಡಿದ್ದೀರಾ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಣುತ್ತೆ. ದೆನ್ ಇಂಪಾರ್ಟೆಂಟು, ಫ್ರಮ್ ಸರ್ಕಲ್ಸ್, ಇದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅಡ್ವಾನ್ಸ್ಡು ಸದ್ಯಕ್ಕೇನು ಬೇಡ. ಸೊ ಫಸ್ಟು ಇನ್ಬಾಕ್ಸ್. ಸೊ ಇನ್ಬಾಕ್ಸ್ ಅಂತಂದರೆ ಈಗ ನಿಮಗೆ ಯಾವ ಮೆಸೇಜು ಕೂಡ ಬಂದಿಲ್ಲ, ಯಾವ ಮೆಸೇಜ್ ಕೂಡ ಇಲ್ಲ ಇಲ್ಲಿ. ಸೊ ಇಮೇಲ್ ಕ್ರಿಯೇಟ್ ಆಯಿತು. ಇದನ್ನು ಹಾಗೆ ಓಪನ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಪ್ಲಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ.